ಧಾರವಾಡದಲ್ಲಿ ತ್ಯಾಜ್ಯದಿಂದ ಬೆಂಕಿ ಹೊತ್ತಿ ಭಾರೀ ಪ್ರಮಾಣದ ವಾಯು ಮಾಲಿನ್ಯ. ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಧಾರವಾಡದ ಹೊಸ ಯಲ್ಲಾಪುರದ ಹತ್ತಿರವಿರುವ ತ್ಯಾಜ್ಯ ಸಂಗ್ರಹಣೆಯಿಂದ ಬೆಂಕಿ ಹೊತ್ತಿ ಅದರಿಂದ ಉತ್ಪತ್ತಿಯಾದ ಭಾರೀ ಪ್ರಮಾಣದ ಹೊಗೆಯಿಂದ ಹೊಸ ಯಲ್ಲಾಪುರ, ಜನ್ನತ್ ನಗರ್, ಲಕ್ಷ್ಮೀನಗರ, ವಿದ್ಯಾಗಿರಿ ಮತ್ತು ಪಕ್ಕದಲ್ಲಿರುವ ಜೆಎಸ್ಎಸ್ ಕಾಲೇಜ್ ಸುತ್ತಲೂ ರಸ್ತೆಯು ಕಾಣದಷ್ಟು ಹೊಗೆ ಆವರಿಸಿ ರಸ್ತೆಗಳು ಕಾಣದಂತಾಗಿದ್ದವು. ಅಲ್ಲದೆ ಈ ಭಾಗದಲ್ಲಿ ವಾಸಿಸುವ ಜನರಿಗೆ ವಾಯು ಮಾಲಿನ್ಯದಿಂದ ರೋಗ ರುಜಿನಗಳು ಸರ್ವೇಸಾಮಾನ್ಯವಾಗಿವೆ. ಈ ವಿಷಯವಾಗಿ ನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿರುವ ತ್ಯಾಜ್ಯ ಸಂಗ್ರಹಣಾ ಕೇಂದ್ರವನ್ನು ಬೇರೆಡೆ ಸ್ಥಳಾಂತರಿಸಬೇಕು ಎಂದು ಸುತ್ತಮುತ್ತಲು ಜನರು ಧಾರವಾಡ ಟೋಲ್ ನಾಕಾ ಬಳಿ ಪ್ರತಿಭಟನೆಯನ್ನು ನಡೆಸಿದರು. ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನೆಲ್, ಧಾರವಾಡ. ಬೇಕು 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 ಬೇಕು
ಲೋಕ ಮ್ಯಾಕ್ ಅಣ್ಣ ಹೇಳ್ರಿ ಇವತ್ತೇನು ಇದೇನು ಗಾರ್ಬೇಜ್ ಯಾರ್ಡ್ ಹೊಸ ಯಲ್ಲಾಪುರ ಯಾರ್ಡ್ನಲ್ಲಿ ಇರುವ ಗಾರ್ಬೇಜ್ ಯಾರ್ಡು ಇದು ಇಂದಿನ ಮತ್ತು ನಿನ್ನೆಯಿಂದ ಅಲ್ಲ, ಇದು ಹಲವಾರು ದಿನಗಳಿಂದ ಅಂದರೆ 7-8 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದೆ. ಜನ್ನತ್ ನಗರ ಆಗಿರ್ಬೋದು, ಲಕ್ಷ್ಮೀನಗರ ಆಗಿರ್ಬೋದು, ಈ ಶಿವಾನಂದ ನಗರ ಆಗಿರ್ಬೋದು, ವಿದ್ಯಾಗಿರಿ, ಇಲ್ಲೇ ಕಾಲೇಜ್ ಇದೆ ಅಂತ ಸ್ಟೂಡೆಂಟ್ಸ್ ಇದ್ದು ಅಂತ ಏರಿಯಾದಲ್ಲಿ ಇಂಥ ಒಂದು ಕಲಬೆರಕೆ ಅಂತ ಎಲ್ಲ ಕಸದನ್ನು ತೊಗೊಂಬಂದು ಸುಡುವುದರಿಂದ ಅದರಿಂದ ಹೊಗೆಯಿಂದಾಗಿ ಕ್ಯಾನ್ಸರ್ ಆಗಿರ್ಬೋದು, ಅಸ್ತಮ ಆಗಿರ್ಬೋದು, ಒಂಥರ ಸ್ಲೋ ಪೊಸಿಷನ್ ಇದ್ದಂಗೆ. ಹಾಗಾಗಿ ಇದರಿಂದ ದಯವಿಟ್ಟು ಕಾರ್ಪೊರೇಷನ್ ಅವರು ಇದನ್ನು ಗಮನದಲ್ಲಿಟ್ಟುಕೊಂಡು ಆದಷ್ಟು ಬೇಗನೆ ಬಂದು ಕಸವನ್ನು ನಂದಿಸ್ಬೇಕು. ಎಲ್ಲ ಇದನ್ನು ಏನು ಹೊಗೆಯನ್ನು ಆರಿಸ್ಬೇಕು. ಇಲ್ಲಾಂದರೆ ಇದರಿಂದ ದಟ್ಟ ಹೊಗೆಯಿಂದಾಗಿ ಸಣ್ಣ ಸಣ್ಣ ಮಕ್ಕಳಿಗೆ ಭಾಳ ಹೆಲ್ತಿಗೆ ಒಂದು ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ಹಾಗಾಗಿ ಇವರು ಕಸ ತೊಗೊಂಡು ಹೋಗಿ ಬರ್ತಾರೆ, ಗಾಡಿ ಹೇಳ್ತಾರೆ ಕಸ ಸುಡಬಾರ್ದು, ಅದರಿಂದ ಜನಕ್ಕೆ ಹಾನಿ ಆಕೈತಿ ಅಂತ ಹೇಳ್ತಾರೆ. ಹೊರತಾಗಿ ತಾವೇ ತಂದಿಲ್ಲ ಎಲ್ಲ ಕಡೆ ಕಸ ತೊಗೊಂಬಂದು ಸುಡ್ತಾರೆ. ಇದು ಯಾವ ನ್ಯಾಯ? ಹಾಗಾಗಿ ಕಮಿಷನರ್ ಇವತ್ತೇನಾಗೈತ್ರಿ ಇವತ್ತು ಆ ಹೊಗೆ ದಟ್ಟವಾಗಿ ಹರದಿಂದ ಎಲ್ಲ ನಗರದ ಜನ್ನತ್ ನಗರ ಆಗಿರ್ಬೋದು, ಆಜುಬಾಜು ಲಕ್ಷ್ಮೀನಗರ ಎಲ್ಲ ಜನ ಸೇರಿಕೊಂಡು ಇವತ್ತು ಟೋಲ್ ನಾಗವನ್ನು ಬಂದ್ ಮಾಡಿದ್ವಿ. ಮುಂದೆ ಒಂದು ದಿನ ಇದೇ ರೀತಿ ಮುಂದುವರೆದ್ರೆ ಇದು ಈ ಕಸವನ್ನು ತೆಗೆದುಕೊಂಡು